ಪ್ರಧಾನಮಂತ್ರಿ ಜನಜೀವನ ಯೋಜನೆ ಕೃಷ್ಣರಾಜಪೇಟೆ ತಾಲೂಕಿನ ಪೂವನಹಳ್ಳಿ ಗ್ರಾಮ ಆಯ್ಕೆ ಗ್ರಾಮಕ್ಕೆ ಅಭಿವೃದ್ಧಿಯ ಭಾಗ್ಯದ ಬಾಗಿಲು ತೆರೆಯಲಿರುವುದರಿಂದ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಬುಕನಕೆರೆ ಹೋಬಳಿಯ ಗಂಜಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಪೂರ್ಣ ಪರಿಶಿಷ್ಟ ವರ್ಗಗಳ ಜನರೇ ವಾಸವಾಗಿರುವ ಪೂವನಹಳ್ಳಿ ಗ್ರಾಮವನ್ನು ಪ್ರಧಾನಮಂತ್ರಿ ಜನ್ಮನ್ ಯೋಜನೆಗೆ ಆಯ್ಕೆ ಮಾಡಿದ್ದು 15 ಇಲಾಖೆಗಳ 25 ಸೇವಾ ಕಾರ್ಯಕ್ರಮಗಳು ಗ್ರಾಮದ ಜನರಿಗೆ ದೊರೆಯಲಿದ್ದು ಸುಸ್ಥಿರ ಸದೃಢ ಗ್ರಾಮ ನಿರ್ಮಾಣದ ಕನಸು ಸಾಕಾರವಾಗಲಿದೆ. ಮಂಡ್ಯ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಒತ್ತಾಸೆಯ ಮೇರೆಗೆ ಸಂಪೂರ್ಣವಾಗಿ ಹಿಂದುಳಿದ ಬುಡಕಟ್ಟು ಜನಾಂಗದ ವಾಲ್ಮೀಕಿ ನಾಯಕ ಸಮುದಾಯದ ಜನರೇ ವಾಸವಾಗಿದ್ದು ಕನಿಷ್ಠ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವ ಗ್ರಾಮದಲ್ಲಿ ಹೊಸ ಬೆಳಕು ಮೂಡಿದ್ದು ಗ್ರಾಮದ ಭಾಗ್ಯದ ಬಾಗಿಲು ತೆರೆಯಲಿರುವುದರಿಂದ ಗ್ರಾಮದ ಜನರು ಪ್ರಧಾನಿ ನರೇಂದ್ರ ಮೋದಿಜಿ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ 13 ಮಕ್ಕಳು ಗ್ರಾಮ ಶಿಶು ಕಲ್ಯಾಣ ಯೋಜನಾ ಕಾರ್ಯಕ್ರಮದ ಫಲವನ್ನು ಪಡೆಯುತ್ತಿದ್ದಾರೆ. ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಆಗಮಿಸುತ್ತಿರುವ ರಾಜ್ಯ ರಸ್ತೆ ಸಾರಿಗೆ ಬಸ್ ಸಂಸ್ಥೆಯ ಬಸ್ ನಿಯಮಿತವಾಗಿ ಗ್ರಾಮಕ್ಕೆ ಆಗಮಿಸಿ ಸುಸಜ್ಜಿತವಾದ ಸಾರಿಗೆ ಸೌಲಭ್ಯ ದೊರೆಯಬೇಕು, ಗ್ರಾಮಕ್ಕೆ ಹೊಸ ಸ್ಪರ್ಶ ಸಿಗಬೇಕು, ಶುದ್ಧ ಕುಡಿಯುವ ನೀರು ಗ್ರಾಮದಲ್ಲಿ ದೊರೆಯಬೇಕು ಎಂದು ತಿಳಿಸಿದರು. ಡಾಕ್ಟರ್ ಕೆ.ಆರ್. ನೀಲಕಂಠ, NKS TV4 ನ್ಯೂಸ್, ಮಂಡ್ಯ. ಸುಪ್ರೀತ್ ಅಂತ, ನಾನು ಮಂಡ್ಯ ಜಿಲ್ಲೆಯ KR ತಾಲೂಕು ಪೂನಹಳ್ಳಿ ಗ್ರಾಮದವರು. ಇದು ನಮ್ಮ ಜಿಲ್ಲೆಯ ಗಡಿ ಹಳ್ಳಿಯಾಗಿದೆ. ಕುಮಾರಸ್ವಾಮಿ ಅವರು MP ಅವರು ನಮ್ಮ ಹಳ್ಳಿನ PM ಜನ್ಮನ್ ಯೋಜನೆ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದು ಭಾರಿ ಖುಷಿ ಕೊಟ್ಟಿದೆ ನಮಗೆ. ಅವರು ಹೇಳಿರೋ ಪ್ರಕಾರ 63,000 ಹಳ್ಳಿಗಳು ಈ ಸ್ಕೀಮಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲನಾಗಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಪೂನಹಳ್ಳಿನ ಆರಿಸಿರೋದು ನಮಗೆ ಭಾರಿ ಖುಷಿ ತಂದಿದೆ. ಇದರಲ್ಲಿ 18 ಡಿಪಾರ್ಟ್ಮೆಂಟ್ಗಳು 25 ಸ್ಕೀಮ್ಗಳನ್ನು ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಅದರಲ್ಲಿ ನಮ್ಮ ಹಳ್ಳಿಗೆ ತುಂಬ ಅವಶ್ಯಕತೆ ಇರೋದು ಒಂದು ನ್ಯೂಟ್ರಿಷನಲ್ ಫುಡ್ಡಲ್ಲಿ ನಮಗೆ ನಮ್ಮ ರೈತರೆಲ್ಲ ಬಂದು ಮಳೆ ಆಶ್ರಿತ ರೈತರುಗಳು. ಸೊ ಹಾಗಾಗಿ ನಾವು ಪಲ್ಸಸ್ ಎಲ್ಲ ನಾವೇ ಬೆಳ್ಕೊಳ್ಳೋದ್ರಿಂದ ಅದ್ರದ್ದು ವ್ಯಾಲ್ಯೂ ಎಡಿಷನ್ ಮಾಡೋ ಅಂಥ ಕೈಗಾರಿಕೆಗಳ ಒಂದು ಅನುಕೂಲತೆ ಇರ್ಬೋದು ಇಲ್ಲ ಅಂತ. ನನ್ನ ಹೆಸರು ಗೋಪಾಲ್ ಅಂದ್ಬಿಟ್ಟು, ನಮ್ಮೂರು ಪೂವನಹಳ್ಳಿ, ಇಲ್ಲಿ ಕೇರ್ಪೇಟೆ ತಾಲೂಕು ಪೂವನಹಳ್ಳಿ ಅಂದ್ಬಿಟ್ಟು. ನಮ್ಮೂರು ಭಾರಿ ಹಿಂದುಳಿದಿದೆ, ಎಲ್ಲ ಹಿನ್ನೀರಿನ ಪ್ರದೇಶ ಸರ್. ನಮ್ಮದು ಕೇರಳ ಕಟ್ಟಲಾಗಿ ನಮಗೆ ಒಂದು ಹಿನ್ನೀರಾಗಿದೆ. ಅದರಿಂದ ಇಲ್ಲಿ ಎಲ್ಲ ಅನಾನುಕೂಲತೆ, ನಮಗೆ ನೀರಿದೆ ಸುತ್ತ, ನಮಗೇನು ಅನುಕೂಲತೆ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೋ ಕಾಲುವೆಗಳು ಚಾನಲ್ಗಳು ಯಾವುದೂ ಬಂದಿಲ್ಲ. ಹಾಗಾಗಿ ನಮ್ಗೆ ಅದೊಂದು ಚಾನಲ್ ವ್ಯವಸ್ಥೆ ಮಾಡ್ಕೊಳ್ಬೇಕು. ಹೀಗಾಗಿ ನಮಗೆ ಇಲ್ಲಿ ಯಾವುದೇ ಮೂಲ ಸೌಕರ್ಯಗಳಿಲ್ಲ, ಭಾರಿ ಹಿಂದುಳಿದಂಥ ಪ್ರದೇಶ ಇದು. ಹಾಗಾಗಿ ಎಲ್ಲ ಸವಲತ್ತುಗಳು ಬೇಕು ಸರ್. ನಮಗೆ ಶಾಲೆಗಳು ಬೇಕು, ರಸ್ತೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಬಸ್ಸಿನ ಕನ್ವೆಂಟ್ ಇಲ್ಲ, ಭಾರಿ ಹಿಂದುಳಿದಂಥ ಊರಿದು. ಹಾಗಾಗಿ ಈಗ ಹೊಸ್ದಾಗಿ ಪ್ರಧಾನಮಂತ್ರಿ ಇಂದಿರಾವಾಸ ಯೋಜನೆಯಲ್ಲಿ ಗ್ರಾಮ ಸೇರಿದೆ ನಮ್ಮ ತಾಲೂಕ್ಕೆ. ಅದು ಖುಷಿ ತರ್ತಕ್ಕಂಥ ವಿಷಯ. ಕುಮಾರಸ್ವಾಮಿ ಕಡೆಯಿಂದ ಧನ್ಯವಾದಗಳು ನಮಗೆ. ಹಾಗಾಗಿ ಇದರಿಂದ ನಮ್ಗೆ ಸವಲತ್ತು ಬೇಕು ಸರ್. ಆಗಿರೋದು ನಮಗೆ ತುಂಬ ಖುಷಿಯಾಗಿದೆ. ನಮಗೆ ಶಿಕ್ಷಣ ವ್ಯವಸ್ಥೆ ಸರಿಯಾಗಿಲ್ಲ, ಮತ್ತು ಹಾಸ್ಪಿಟ್ಲ್ ಫೆಸಿಲಿಟಿ ಸರಿಯಾಗಿಲ್ಲ. ಯಾವುದೇ ವಯಸ್ಸಾದವರಾಗಲಿ, ಗರ್ಭಿಣಿಯವರಾಗಲಿ, ಮಕ್ಕಳಾಗಲಿ ಎಮರ್ಜೆನ್ಸಿಗೆ ದೂರನೇ ಹೋಗಬೇಕು, ಕೇರ್ಪೇಟೆನೇ ಹೋಗಬೇಕು, ಅಥವಾ ಪ್ರಾಥಮಿಕ ಗಂಜಿಗೆರೆಗೆ ಹೋಗಬೇಕು. ಇಲ್ಲಾಂದರೆ ಏನಾದರೂ ದೊಡ್ಡ ಸಮಸ್ಯೆಗಳಾದರೆ ಮೈಸೂರಿಗೇ ಹೋಗಬೇಕು, ಅಥವಾ ಬೇರೆ ಕಡೆ ದೊಡ್ಡ ಆಸ್ಪತ್ರೆಗಳಿಗೇ ಹೋಗಬೇಕು. ಯಾವ ಫೆಸಿಲಿಟಿನೂ ಸರಿಯಾಗಿಲ್ಲ. ವಾಟರ್ ಪ್ರಾಬ್ಲಮ್ ತುಂಬ ಇದೆ. ಮತ್ತು ಇಲ್ಲಿ ಈಗ ಶಿಕ್ಷಣ ವ್ಯವಸ್ಥೆ ಅಂದರೆ ಮಕ್ಕಳಿಗೇ, ಈಗ ನಾನೇ ಗೌರ್ಮೆಂಟಲ್ಲಿ ಓದಿನೂ ಕೂಡ ನನ್ನ ಮಗುನ ಪ್ರೈವೇಟ್ಗೆ ಹಾಕಿದ್ದೀನಿ. ಏಕೆಂದರೆ ಆ ರೀತಿ ಆಗಿದೆ. ಈಗ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲ ಬದಲಾವಣೆ ಆಗಬೇಕು. ಏನೇ ಗೌರ್ಮೆಂಟಲ್ಲಿ ಓದಿಸ್ತೀನಿ ಅಂದ್ರೂ ಕೂಡ ಫೆಸಿಲಿಟಿಗಳು ಸರಿಯಾಗಿಲ್ಲ, ಮತ್ತು ನಾವೇ ಸರಿಯಾಗಿಲ್ಲ. ಮತ್ತು ಕೇಳೋ ಪ್ರಶ್ನೆ ಮಾಡೋ ಹೊತ್ತು ನಮಗೆ ಧೈರ್ಯ ಯಾವುದೂ ಇಲ್ಲ. ನಾವು ಒಬ್ಬರು ಕೇಳೋದ್ರಿಂದ ಏನು ಯಾವುದೂ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಜನಗಳೆಲ್ಲ ಬದಲಾಗಬೇಕು ಅಂದರೆ ಇಲ್ಲಿನ ಜನ ವಿದ್ಯಾವಂತರಾಗಬೇಕು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳುವಳಿಕೆ ಮಾಡಿಕೊಂಡು ಕೂಡ್ಕೊಂಡು ಒಂದು ವ್ಯವಸ್ಥೆಯಲ್ಲಿ ಒಂದು ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋವಂಥ ಯೋಜನೆನ ತಗೊಳ್ಳೋವಂಥ ಹಕ್ಕು ಎಲ್ಲ ಜನಗಳಿಗೆ ಬರಬೇಕು. ಆಯುಷ್ಮಾನ್ ಅಂತ, ನಾನು ಇದೇ ಊರು ಗ್ರಾಮದ ಬಾಲ್ಯದಲ್ಲಿ ನಾನು ಇದೇ ಊರಲ್ಲಿ ಹುಟ್ಟಿದಂಥ ಊರು. ಮತ್ತು ನಮ್ಮೂರಲ್ಲಿ ತುಂಬ ಹಿಂದುಳಿದಂಥ ಊರು. ಏಕೆಂದರೆ ಇದು ತುಂಬ ನಾವು ಚಿಕ್ಕವರಾಗಿದ್ದಾಗ ನೋಡ್ತಾ ಇದ್ವಿ ಹೇಗಿದೆ. ಈಗಲೂ ಕೂಡ ಒಂದು 25 ವರ್ಷ 30 ವರ್ಷ ಆಗಿದೆ, ಸೇಮ್ ಹಾಗೆ ಕೂಡ ಇದೆ. ಹಿಂದೆ ಎಲ್ಲ ಇಲ್ಲಿ ಜಾಸ್ತಿ ಎಲ್ಲ ಕುಲಕಸಬು ಅಂತ ಮೀನುಗಾರಿದ್ರು, ಮೀನು ಹಿಡಿತಾ ಇದ್ರು. ಸೊ ವಾಲ್ಮೀಕಿ ಜನಾಂಗದವರು ಈಗಲೂ ಕೂಡ ಕೆಲವರು ಅದನ್ನೇ ಅವಲಂಬಿಸಿಕೊಂಡಿದ್ದಾರೆ. ಮತ್ತು ತುಂಬ ಜನಗಳು ಈಗೆಲ್ಲ ಸೇವಂತಿಗೆ ಹೋಗಿದೆ ಈ ಕಡೆ ಎಲ್ಲ.
ಸೊ ಅದನ್ನು ಕೆಲವರು ಅದನ್ನು ಒಂದು ಉದ್ಯೋಗಸ್ವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವರೆಲ್ಲ ವಿದ್ಯಾವಂತರೆಲ್ಲ ಎಲ್ಲರೂ ಕೂಡ ಸಿಟಿಗೆ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲೆಲ್ಲ ಈಗ ಏನಾಗಿದೆ ಅಂದರೆ ಪ್ರಧಾನಮಂತ್ರಿ ಅವ್ರದ್ದು ಜನ್ಮನ್ ಯೋಜನೆ ಅಡಿ ನಮ್ಮ ಪೂನಹಳ್ಳಿ ಅನ್ನೋ ಗ್ರಾಮನ ಸೆಲೆಕ್ಟ್ ಮಾಡಿದ್ರಿಂದ ತುಂಬ ಸಂತೋಷ ಆಗಿದೆ. ಆ ಸಂತೋಷ ಇದರಲ್ಲಿ ನಮ್ಮ ಊರಿಗೆ ಒಂದು ಅಭಿವೃದ್ಧಿ ಆಗಬೇಕು ಅಂತ ನಾನು ಈ ನಮ್ಮ ಪೂನಹಳ್ಳಿ ಕಡೆಯಿಂದ ಮತ್ತು ಗ್ರಾಮಸ್ಥರ ಕಡೆಯಿಂದ ನಾನು ಅದನ್ನೊಂದು ಮನವಿ ಮಾಡ್ಕೋತಾ ಇದ್ದೀನಿ. ಮೇಡಮ್ರೆ ಪೂನಹಳ್ಳಿ ನಾವು ಹುಟ್ಟುತ್ತವಿಂದನೂ ನೋಡ್ತೇವೆ, ಇದೇ ಮುಂದುವರೆದಿಲ್ಲ. ಊರು ಹೆಂಗಿತ್ತು ಹಂಗೆ ಇವಿ. ಹೆಣ್ಮಕ್ಳಿಗೊಂದು ಸವಲತ್ತಿಲ್ಲ, ಗಂಡು ಮಕ್ಕಳು ಹೊರಗಡೆ ಹೋಗಿ ದುಡಿತಾವ್ರೆ, ಅವ್ರು ತರಬೇಕು, ನಾವು ತಿನ್ನಬೇಕು. ಏನೂ ಇಲ್ಲಿ ಸವಲತ್ತು ಮಾಡೋಕೆ ಆಯ್ತಾ ಇಲ್ಲ. ನಮ್ಮ ಊರಿನಲ್ಲಿ ಒಂದು ಹಾಸ್ಪಿಟ್ಲಿಲ್ಲ, ಒಂದು ಏನಾರೋ ಒಂದು ನೈವೇಲ್ ಅಂಗಡಿ ಒಂದು ಏನಾರೋ ಮುಂದೆ ಉಳ್ದು ತರ್ತೀವಿ ಅನ್ನೋ ಊರು ಸವಲತ್ತೇ ಇಲ್ಲ. ಹಳ್ಳಿ ಸುಡುಗಾಡು ನಾವು ಹುಟ್ಟುತ್ತವಿಂದ ನೋಡ್ತಾವೆ, ನಾವು ಬೆಳೆದವಿಂದ ನೋಡ್ತೀವಿ. ಇದೇ ಊರಿಗೆ ನಾವು ಮದುವೆ ಆಗಿರೋದು. ನಮ್ಮ ಊರಿನಲ್ಲಿ ಏನೂ ಸವಲತ್ತಿಲ್ಲ ಸರ್. ಈಗ ನಿಮ್ಮ ಊರು ಪ್ರಧಾನಮಂತ್ರಿಗಳ ಜನ್ಮನ್ ಕಾರ್ಯಕ್ರಮ ಗ್ರಾಮದಲ್ಲಿ ವಾಸವಾಗಿರೋದು, ಇದೇ ಊರಿನವರು. ನಾವು 4 ವರ್ಷ 5 ವರ್ಷ ಬೆಂಗಳೂರು ಕೆಲಸ ಮಾಡ್ತಿದ್ದೋ. ಕೊರೋನಾ ಎಫೆಕ್ಟಿಂದ ಊರಿಗೆ ಬಂದು ಸೆಟ್ಲಾಗಿದ್ವಿ. ಮಕ್ಕಳು ತಂದೆ ತೀರೋದು, ತಾಯಿ ಜೊತೆ ನಾವು ಇಲ್ಲಿ ವಾಸ ಮಾಡ್ತಾಯಿದ್ವಿ. ನಾವು 4 ವರ್ಷದಿಂದ ಕಷ್ಟಪಡ್ತಾ ಇದ್ದೀವಿ. ಮಳೆ ಹೋದರೆ ಜೀವನ, ಮಳೆ ಇಲ್ಲ ಅಂದರೆ ಇಲ್ಲ. ಬೋರ್ ನೀರು ಅಷ್ಟೇ. ಕರೆಂಟು ವ್ಯವಸ್ಥೆ ಒಂದು 4 ಅವರ್ ಕರೆಂಟ್ ಕೊಡ್ತಾನೆ, 3 ಅವರ್ ಅಷ್ಟೇ ನಮಗೆ. 3 ಅವರ್ 2 ಅವರ್ ಅಷ್ಟೇ ಕೊಡೋದು. 4 ಅವರ್ ಕೆಪಾಸಿಟಿಲಿ 4 ಅವರ್ ಕರೆಂಟ್ ಕೊಡಬೇಕು ನಮಗೆ. ಕೊಡದೆ 3 ಅವರ್ ಕರೆಂಟು ನಮಗೆ. ಏನಾದರೂ ತೊಂದರೆ ಆಗೋದು, ನೈಟ್ ಏನಾದರೂ ತೊಂದರೆ ಆಯಿತು, ಬೆಳಿಗ್ಗೆ ತೊಂದರೆ ಆಯಿತು, ನೀರಿರಲ್ಲ. ಜಮೀನಲ್ಲಿ ಕೆಲಸ ಮಾಡೋಕ್ಕೆ ನೀರು ಇರಬೇಕು, ಕರೆಂಟ್ ಬೇಕು ನಮಗೆ. ಮತ್ತು ಹೊಳೆ ಇದೆ ಪಕ್ಕದಲ್ಲಿ, ಕಾವೇರಿ, ಹೇಮಾವತಿ, ಲಕ್ಷ್ಮಣ ಸೀತಾ 3 ನದಿ ಇದ್ದರೂ ಸಹ ಕೆಳಗಡೆ ನೀರು ಹೋಗುತ್ತೆ. ನಮಗೆ ಮೇಲ್ಗಡೆಗೆ ನೀರು ಸೌಲಭ್ಯ ಆಗ್ತಿಲ್ಲ. ಅದು ಲಿಫ್ಟ್ ಕೇಸ್ ನಮಗೆ ಮೇಲ್ಗಡೆಗೆ ಕೊಟ್ಟರೆ ಒಳ್ಳೆಯದೇ ನಮಗೆ. ನಮ್ಮ ಸುಮಾರು ಒಂದು 7-8 ಹಳ್ಳಿ ಹಾಗೆ ಉಳಿದಿವೆ. ನೀರಿದ್ರೂ ಮಾಡೋಕ್ಕಾಗ್ತಿಲ್ಲ ನಮಗೆ. ಮಳೆ ಹೋದರೆ ಮಾತ್ರ ಬೋರ್ ನೀರಿದ್ರೂ ನಮಗೆ ಒಂಥರ ಸ್ವಲ್ಪ ತೊಂದರೆ, ನೀರಿನ ಸಮಸ್ಯೆ. ಕೃಷ್ಣರಾಜಪೇಟೆ ತಾಲೂಕಿನ ಗಡಿ ಗ್ರಾಮ ಇದು. ಬೂಕನಕೆರೆ ಹೋಬಳಿಯ ಗಂಜಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂಥ ಪೂವನಹಳ್ಳಿ ಗ್ರಾಮದಲ್ಲಿ ನಾವಿದ್ದೇವೆ. ಈ ಪೂವನಹಳ್ಳಿ ಗ್ರಾಮ ಸಂಪೂರ್ಣವಾಗಿ ಮಳೆ ಆಶ್ರಿತ ಪ್ರದೇಶ ಆಗಿದೆ. ಇದು ಕೃಷ್ಣರಾಜ ಸಾಗರದ ಹಿನ್ನೀರಿಗೆ ಹೊಂದ್ಕೊಂಡಿರುವಂಥ ಪ್ರದೇಶ ಆಗಿದ್ದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ. ಇಲ್ಲಿಯ ಜನರಿಗೆ ಏನೋ ಒಂದು ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗಬೇಕಾಗಿತ್ತು. ಆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಇವತ್ತಿಗೂ ಕೂಡ ಮರೀಚಿಕೆಯಾಗಿ ಉಳಿದಿದ್ದಾವೆ. ಯಾಕೆಂದರೆ ಈ ಗ್ರಾಮಕ್ಕೆ ಬರಲಿಕ್ಕೆ ಸುಸಜ್ಜಿತವಾದ ಬಸ್ಸಿನ ವ್ಯವಸ್ಥೆ ಇಲ್ಲ. ಈ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಬಹಳ ದಮನೀಯವಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಪಡಿತರವನ್ನು ಪಡಿಬೇಕಾದ್ರೆ ಜನರು ಗಂಜಿಗೆರೆ ಗ್ರಾಮಕ್ಕೆ ಹೋಗಬೇಕು. 4 ಕಿಲೋಮೀಟರ್ ನಡ್ಕೊಂಡೋಗಿ ಪಡಿತರವನ್ನು ತಗೊಂಡು ಬರಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಈ ಗ್ರಾಮದ ಆರೋಗ್ಯ ಸಮಸ್ಯೆಗೆ ಒಂದು ವ್ಯವಸ್ಥಿತವಾದ ಚಿಕಿತ್ಸೆಯನ್ನು ಕೊಡೋದಕ್ಕೆ ಆಸ್ಪತ್ರೆ ಸೌಲಭ್ಯ ಇಲ್ಲ. ಹಾಗೆ ಶುದ್ಧವಾದ ಕುಡಿಯುವ ನೀರು ಸಿಗ್ತಾ ಇಲ್ಲ. ಇದು ಯಾವುದೇ ರೀತಿಯ ಕಾಲುವೆ ಇಲ್ಲದೆ ಇರೋದ್ರಿಂದ ಈ ಗ್ರಾಮಕ್ಕೆ ಸಂಪೂರ್ಣವಾಗಿ ಮಳೆಯನ್ನು ಇಲ್ಲಿಯ ಜನ ಆಶ್ರಯಿಸಿದ್ದಾರೆ. ಮತ್ತು ಇಲ್ಲಿ ಹೆಚ್ಚಿನ ಬಹುತೇಕ 80% ಜನ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸೇರಿರುವಂಥ ಜನರಾಗಿರೋದ್ರಿಂದ ಇಲ್ಲಿಯ ಜನರು ಈ ಹಿನ್ನೀರಿಗ ಪ್ರದೇಶಕ್ಕೆ ಹೋಗಿ ಮೀನುಗಾರಿಕೆಯನ್ನು ಮಾಡೋದ್ರ ಮೂಲಕ ತಮ್ಮ ಹೊಟ್ಟೆಯನ್ನು ಹೊರುವಂಥ ಕಾಯಕವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಆಶಾಕಿರಣ ಈ ಗ್ರಾಮದ ಜನರಿಗೆ ಮೂಡಿದೆ. ಏನಪ್ಪ ಹೇಳಿದ್ರೆ, ಈಗ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ನಮ್ಮ ಮಂಡ್ಯ ಜಿಲ್ಲೆಯ ಸಂಸತ್ ಸದಸ್ಯರು ಹಾಗೂ ಕೇಂದ್ರದ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರ ಮನವಿ ಮೇರೆಗೆ ನಮ್ಮ ಪೂವನಹಳ್ಳಿ ಗ್ರಾಮವನ್ನು ಜನ್ಮನ್ ಯೋಜನೆಗೆ ಆಯ್ಕೆ ಮಾಡಿರೋದ್ರಿಂದ ಈಗೊಂದು ನಮ್ಮ ಪೂವನಹಳ್ಳಿ ಗ್ರಾಮಕ್ಕೆ ಒಂದು ಆಶಾಕಿರಣ ಮೂಡಿದೆ. ಈ ಗ್ರಾಮ ಈಗಾದರೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥ ಸಂತೋಷ ನಮ್ಮ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಈ ಗ್ರಾಮದ ಸಮಸ್ಯೆಗಳು ನಿವಾರಣೆ ಆಗಬೇಕು. ನಮ್ಮ ಗ್ರಾಮ ಅಂತ ಹೇಳಿ ಇದು ಪೂವನಹಳ್ಳಿ ಗ್ರಾಮ. ಟೋಟಲ್ ಆಗಿ ಇಲ್ಲಿ ಮಕ್ಕಳು ಒಂದು 30ರಿಂದ 40 ಇದ್ದಾವೆ, ಸ್ಕೂಲು ಮತ್ತು ಅಂಗನವಾಡಿಯಿಂದ. ಮತ್ತು ನಮಗೆ ಈ ಸೌಕರ್ಯಗಳು ಬೇಕಾಗಿದೆ. ಹಲವಾರು ಸೌಕರ್ಯಗಳಿಂದ ನಾವು ವಂಚಿತರಾಗಿದ್ದೀವಿ. ಏನೇನು ಸೌಕರ್ಯ ಬೇಕು ಹೇಳಿ ಸರ್? ನಮಗೆ ನೀರಿನ ಸೌಕರ್ಯ ಬೇಕು, ವಿದ್ಯುತ್ ಸೌಕರ್ಯ ಬೇಕು ನಮ್ಮ ಅಂಗನವಾಡಿಗೆ ಅಂತ. ಇನ್ನು ಸರ್ ನಮಗೆ ಈಗ ಗ್ರಾಮದ್ದು ಸೌಕರ್ಯ ಬೇಕು